ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ಹೆಸರುಬೇಳೆ ಬಳಸಿ ಚಕ್ಲಿ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು 1/4 ಕಪ್ಪು ಹೆಸರುಬೇಳೆ ತಗೊಂಡಿದ್ದೀನಿ. ಹೆಸರುಬೇಳೆ ಇವಾಗ ಹುರ್ಕೋಬೇಕಾಗತ್ತೆ. ನಾನು ಸ್ಟವ್ ಅಂಟಿಸಿ ಪ್ಯಾನ್ ಇಟ್ಟಿದ್ದೀನಿ. ಈಗ ಹೆಸರುಬೇಳೆ ಹುರ್ಕೊಳ್ಳೋಣ. ಲೈಟಾಗಿ ಹುರ್ಕೊಳ್ಳೋಣ. ಹೆಸರುಬೇಳೆ ಸ್ವಲ್ಪ ಲೈಟಾಗಿ ಕೆಂಪು ಕಲರ್ ಬಂದರೆ ಸಾಕು. ಇದ್ರ ಜೊತೆಗೆ ನಾನು 2 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಈ ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕೆಂಪು ಹುರ್ಕೊಳ್ಳೋಣ ಅಷ್ಟೇ. ತುಂಬ ಸಿದಿಸಬಾರ್ದು, ಲೈಟಾಗಿ ಕೆಂಪಗಾದರೆ ಸಾಕು. ನೋಡಿ, ಲೈಟಾಗಿ ಕೆಂಪು ಕಲರ್ ಆಗಿದೆ. ಈಗ ಇದ್ರ ಜೊತೆಗೆ 2 ಸ್ಪೂನಷ್ಟು ಹುರಿಗಡಲೆ ಹಾಕ್ಕೊಳ್ತೀನಿ. ನೋಡಿ, 2 ಸ್ಪೂನಷ್ಟು ಹುರಿಗಡಲೆ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಅದೇ ಬಿಸಿಗೆ ಹುರಿಗಡಲೆ ಕೂಡ ಫ್ರೈ ಆಗಿಬಿಡುತ್ತೆ. ನೋಡಿ, ಹೆಸರುಬೇಳೆ ನೋಡಿ ಈ ಥರ ಕೆಂಪಗಾಗಿದೆ. ಇದು ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗ್ಬಿಡೋಣ. ತಣ್ಣಗಾದ್ಮೇಲೆ ಇದು ನಾನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ನಾನು 2 ಸ್ಪೂನಷ್ಟು ಬಟರ್ ತಗೊಂಡಿದ್ದೀನಿ. ಬಟರು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಫ್ರಿಜ್ಜಲ್ಲಿ ಇಟ್ಟಿದೆ, ಅದಕ್ಕೆ ನಾನು ಗಡ್ಡೆ ಆಗಿಬಿಟ್ಟಿದೆ. ಸ್ವಲ್ಪ ಮೆಲ್ಟ್ ಮಾಡ್ಕೊಳ್ಳೋಣ. 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಜರಡಿ ಇಟ್ಕೊಳ್ಳೋಣ. ಅಕ್ಕಿ ಹಿಟ್ಟು ಜರಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಅದು ಕೂಡ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಜರಡಿ ಇಟ್ಕೊಳ್ತೀನಿ. ಗಣೇಶ ಹಬ್ಬ ಬಂತಲ್ಲ, ಎಲ್ಲ ಥರ ಚಕ್ಲಿ ಮಾಡಿದ್ದೀನಿ. ನೋಡಿ, ಜರಡಿ ಇಟ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. 2 ಸ್ಪೂನಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 1-2 ಚುಟಕಿಯಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ 1/4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನಷ್ಟು ಓಂಕಾಳು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಬಟರ್ ಹಾಕ್ಕೊಂಬಿಡೋಣ. ಬಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ಕೊಳ್ಳಿ, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಂದು ಸತಿ ತುಂಬ ನೀರು ಹಾಕ್ಕೋಬೇಡಿ, ಆಯಿತಾ? ಇದು ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಹಬ್ಬಕ್ಕೆ ನಮ್ಮ ಲವಿದ್ಗೆ ತುಂಬ ಇಷ್ಟ ಚಕ್ಲಿ. ನನಗೆ ರಾತ್ರಿ ಕೇಳ್ತದೇನೆ, ಚಕ್ಲಿ ಮಾಡಮ್ಮ ಬೆಳಗ್ಗೆ ಎದ್ದು ಅಂತ. ಖಾಲಿ ಮಾಡಿಬಿಡ್ತಾನೆ, ಮಾಡಿಕ್ಕದೆ ಸಾಕು. ತಿಂತಾನೆ ಇರ್ತಾನೆ, ಊಟ ಏನು ಮಾಡೋದೇ ಇಲ್ಲ, ಬರೀ ಇದೆ ತಿಂತಾ ಇರ್ತಾನೆ. ಇಲ್ಲ ನೋಡಿ, ಇಷ್ಟು ತೆಳುವಾಗಿ ಕಲಿಸ್ಕೊಂಡಿದ್ದೀನಿ. ಚೆನ್ನಾಗಿ ನಾದಬೇಕು. ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಒಂದು 5 ನಿಮಿಷ ನೋಡಿ, ಚೆನ್ನಾಗಿ ನಾದಬೇಕು. ನೋಡಿ, ಇದೆಲ್ಲ ಚೆನ್ನಾಗಿ ನಾನು ನಾದ್ಕೊಂಡಿದ್ದೀನಿ. ನೋಡಿ, ನಾದ್ಕೊಂಡು ಆದಮೇಲೆ ಎಷ್ಟು ಚೆನ್ನಾಗಿದೆ ಹಸಿಟ್ಟು. ಎಣ್ಣೆ ಕಾಯೋಷ್ಟರಲ್ಲಿ ಒಂದು 5 ನಿಮಿಷ ನೆನೆಯುತ್ತೆ. ಸ್ವಲ್ಪ ಚಕ್ಲಿ ಹಾಕೋದು, ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ನೋಡಿ, ಈ ಒಳ್ಳೆಗೂ ಚೆನ್ನಾಗಿ ನಾನು ಎಣ್ಣೆ ಹಚ್ಕೊಂಡಿದ್ದೀನಿ. ಈಗ ಇದಕ್ಕೆ ಇಷ್ಟಿಷ್ಟೇ ನೋಡಿ ಹಾಕಬೇಕಾದ್ರೆ ನಾವು ಚೆನ್ನಾಗಿ ನಾದ್ಕೊಳ್ಳೋಣ. ಇಷ್ಟಿಷ್ಟೇ ತಗೊಂಡು ಚೆನ್ನಾಗಿ ನಾದ್ಕೊಂಡು ಚಕ್ಲಿ ಹಾಕೋಣ. ತುಂಬಿಸ್ಕೊಡ್ತೀನಿ. ಈ ಥರ ತುಂಬಿಸಿ ಟೈಟ್ ಮಾಡ್ಕೊಳ್ಳೋಣ. ನೋಡಿ, ಚಕ್ಲಿ ಅಷ್ಟೇ. ನಾವು ಎಷ್ಟೆಷ್ಟು ದೊಡ್ಡದು ಬೇಕು ಅಷ್ಟು ನಾವು ಹಾಕ್ಕೊಳ್ಳೋದು. ನೋಡಿ,
ಚಿಕ್ಕದು ಬೇಕಾದರೂ ಮಾಡ್ಕೊಳ್ಬೋದು. ಚೆನ್ನಾಗಿ ನಾದ್ಕೊಳ್ಳಿ. ಆವಾಗ ನೋಡಿ ಇಳಿತಾ ಇದ್ರೂ ಅದು ಕಟ್ಟಾಗಲ್ಲ, ಹೌದಾ? ಕಟ್ಟಾಗೋದೇ ಇಲ್ಲ. ಅದು ಆಗ್ತಾಯಿದ್ರೂ ಕೂಡ ಕಟ್ಟಾಗೋದಿಲ್ಲ ನೋಡಿ. ನಾನೇ ಕಟ್ ಮಾಡ್ತಾಯಿದ್ದೀನಿ ನೋಡಿ, ಈ ಥರ. ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ಹಿಟ್ಟು ಹಾಕಿದ್ದೀನಿ ನೋಡಿ. ನಾನು ಸಣ್ಣ ಉರಿಯಲ್ಲಿ ಯಾವಾಗಲೂ ಎಣ್ಣೆ ಕಾಯಿಸೋದು. ಈಗ ಎಣ್ಣೆ ಕಾದಿದೆ. ನಿಮಗೇನಾದರೂ ಇದರಲ್ಲೇ ಹಾಕಬೇಕು ಅಂದರೆ ನೋಡಿ, ಎಷ್ಟು ಅಗಲ ಬೇಕು ಅಷ್ಟು ಅಗಲ ಕೂಡ ನಾವು ಹಾಕ್ಕೊಳ್ಬೇಕು ನೋಡಿ. ಅಷ್ಟೇ. ನಾವು ಡೈರೆಕ್ಟು ಬಾಣಲಿಗೆ ಹಾಕ್ಕೊಳ್ಬೋದು. ಸ್ವಲ್ಪ ಎಚ್ಚರದಿಂದ ಹಾಕಿ ಅಷ್ಟೇ, ಯಾಕಂದರೆ ಎಣ್ಣೆ ಎಗರಿದ್ರೆ ಪ್ರಾಬ್ಲಮ್ ಆಗಿಬಿಡುತ್ತಲ್ಲ, ಅದಕ್ಕೆ ನೋಡಿ. ಆ ಕಡೆ ಈ ಕಡೆ ತಿರುಗಿಸಿ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಇದಾಗಿದೆ, ತೆಗಿತಾಯಿದ್ದೀನಿ. ಇದನ್ನು ಡೈರೆಕ್ಟಾಗಿ ಹಾಗೆ ಹಾಕಿರೋದು. ನಿಮ್ಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ ಹಾಕ್ಕೊಳ್ಬೋದು ಆರಾಮಾಗಿ. ಇದು ಕೂಡ ಆಗಿದೆ, ತೆಗಿತಾಯಿದ್ದೀನಿ ನೋಡಿ. ಚಕ್ಲಿ ಮಾಡಿದ್ದೀನಿ. 1 ಕಪ್ ಎಷ್ಟಾಗಿದೆ ನೋಡಿ. ನಾನು ದೊಡ್ಡದು 3 ಮಾಡಿದ್ದೀನಿ, ಮತ್ತು ಇದನ್ನೆಲ್ಲ ಚಿಕ್ಕದು ಮಾಡಿದ್ದೀನಿ ನೋಡಿ. ನೀವು ಎಷ್ಟು ಅಗಲ ನೋಡಿ, ಎಷ್ಟು ಅಗಲ ಬೇಕು ಅಷ್ಟು ಅಗಲ ನೀವು ಹಾಕ್ಕೊಳ್ಬೋದು. ಹಾಗೆಯೇ ಎಳ್ಳು ನೋಡಿ ಹೇಗೆ ಕಾಣಿಸ್ತಾ ಇದೆ. ಎಳ್ಳು, ಜೀರಿಗೆ, ಓಂಕಾಳೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಚಕ್ಲಿ. ಎಷ್ಟು ಕ್ರಿಸ್ಪಿನೆಸ್ ಇದೆ ನೋಡಿ, ಎಷ್ಟು ಕ್ರಿಸ್ಪಿನೆಸ್ ಇದೆ ನೋಡಿ. ಟೇಸ್ಟ್ ನೋಡೋಣ ಬನ್ನಿ. ಚಕ್ಲಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಗಣೇಶ ಹಬ್ಬಕ್ಕೆ ನಾವು ದೊಡ್ಡದಾಗಿ ಮಾಡ್ಕೊಳ್ಬೋದು. ಆ ಥರ ತುಂಬ ರುಚಿಕರವಾಗೂ ಇದೆ ನೋಡಿ. ಎಷ್ಟು ಬೇಗ ಆಯಿತು. ನಿಮಗೆ ಈ ಹೆಸರುಬೇಳೆ ಚಕ್ಲಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.